ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಸ್ಮಿತಾ. ಇವತ್ತಿನ ವಿಡಿಯೋದಲ್ಲಿ ನಾನು ಮಡಿಕೇರಿ ಬ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋನ ಹಸ್ಬೆಂಡ್ ಕ್ಯಾಪ್ಚರ್ ಮಾಡಿರುವಂಥ ಆ ವಿಡಿಯೋನ ನಾನು ಶೇರ್ ಮಾಡ್ಕೊಳ್ಬೇಕು ಅಂತ ಇದ್ದೀನಿ. ಪ್ರಕೃತಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನನಗಂತೂ ಪ್ರಕೃತಿ ಅಂದರೆ ತುಂಬಾ ಇಷ್ಟ. ಅದರೊಳಗೆ ವಾಸಿಸೋದೇ ಒಂಥರ ಖುಷಿ. ನನ್ನ ಲೈಫಲ್ಲಿ ನಾನು ಪ್ರಕೃತಿಯೊಟ್ಟಿಗೆ ಇರಬೇಕು ಅಂತ ಆಸೆ, ಅದು ಇರ್ತೀವೋ ಗೊತ್ತಿಲ್ಲ. ಓಕೆ, ನಾನು ಕೂಡ ಹೋಗಿದ್ದೆ, ಮಡಿಕೇರಿಗೆ ಹೋಗಿದ್ದೆ ಆಲ್ರೆಡಿ. ನಾನು 1 ವೀಕ್ ಇದ್ದೆ, ನಮ್ಮ ರಿಲೇಷನ್ ಇದ್ದಾರೆ ಅಲ್ಲಿ. ಆದ್ದರಿಂದ ನಾನು ಕೂಡ ಪ್ರಕೃತಿಯ ಒಂಥರ ಸವಿದಿದ್ದೀನಿ. ಏನೋ ಒಂಥರ ಖುಷಿ. ನಾನಂತೂ ನೇಚರಲ್ಲೇ ಸ್ವಲ್ಪ ಬೆಳೆದವಳಾಗಿರೋದ್ರಿಂದ ನಮ್ಮ ಮಂಗಳೂರು ಕಡೆ ಎಲ್ಲ ಸ್ವಲ್ಪ ಜಾಸ್ತಿನೇ ಗಿಡ ಮರ ಪ್ರಾಣಿ ಪಕ್ಷಿಗಳು ಈ ರೀತಿಯೇ ನಾವು ಅದರ ಮಧ್ಯೆನೇ ಜೀವನ ಮಾಡಿದ್ದೀವಿ. ನಮಗೆ ಮಡಿಕೇರಿ ಏನು ದೂರ ಅನಿಸಲ್ಲ, ನಿಯರ್ ಅನಿಸೋದ್ರಿಂದ ನಮಗೆ ಅಂದರೆ ನನಗಂತೂ ಮಳೆ, ಈ ಬಿಸಿಲು, ಈ ರೀತಿ ಪ್ರಕೃತಿಯಲ್ಲಿ ಏನೇ ಬಂದರೂ ಸ್ವೀಕಾರ ಮಾಡುವಂತಹ ಮನೋಸ್ಥಿತಿಯನ್ನು ಅಂದ್ಕೊಂಡಿರ್ತೀವಿ. ಅದನ್ನೆಲ್ಲವನ್ನು ಕೂಡ ಎಂಜಾಯ್ ಮಾಡೋ ಒಂದು ಸ್ಥಿತಿಲಿರ್ತೀವಿ. ಬಟ್ ಕೆಲವರಿಗೆ ಕೆಲವೊಂದು ಸೀಸನ್ನ ಕೆಲವೊಂದು ರೀತಿ ಅರ್ಥ ಮಾಡ್ಕೊಂಡು ಅದನ್ನ ಎಂಜಾಯ್ ಮಾಡ್ಕೊಳ್ತಾರೆ. ಬಟ್ ಆ ರೀತಿ ಅಲ್ಲ, ನನಗೆ ಎಲ್ಲ ಥರ ಸೀಸನ್ನು ಇಷ್ಟ ಆಗುತ್ತೆ. ನಾವು ಮನುಷ್ಯರನ್ನು ಅರ್ಥ ಮಾಡೋಕ್ಕಿಂತ ಪ್ರಕೃತಿಯನ್ನು ಅರ್ಥ ಮಾಡ್ಕೊಂಡ್ರೆ ತುಂಬ ಕಲಿಯೋದಿರುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಪ್ರಕೃತಿ ಒಂಥರ ಸ್ವಾರ್ಥ ಇಲ್ಲದಂಥ ಜೀವನವನ್ನು ಬದುಕುತ್ತೆ. ಆದರೆ ಮನುಷ್ಯ ಆ ರೀತಿಯಲ್ಲಿಲ್ಲ, ಸ್ವಾರ್ಥ ಭಾವನೆಯನ್ನು ಇಟ್ಕೊಂಡಿರ್ತಾನೆ. ಯಾಕಂದರೆ ಪ್ರಕೃತಿ ನಮಗೆಲ್ಲವನ್ನೂ ಕೊಡುತ್ತೆ, ಆದರೆ ಮನುಷ್ಯ ಅದರ ವಿರುದ್ಧವಾಗಿ ನಡೀತಾನೆ. ಓಕೆ, ಏನೇ ಇರಲಿ, ಮಡಿಕೇರಿಯ ವೈಬ್ಸ್ ಅಂತೂ ಸೂಪರ್ ಆಗಿರುತ್ತೆ. ನೋಡ್ಕೊಂಬರೋಣ. ಸಿಂಪಲ್ ಆಗಿ ಮಾಡಿದ್ದಾರೆ ಹಸ್ಬೆಂಡು. ಆ ವಿಡಿಯೋನ ನನ್ನ ಮಟ್ಟಿಗೆ ಶೇರ್ ಮಾಡ್ಕೊಳ್ಬೇಕು ಅಂತಿದ್ದೀನಿ. ನೋಡ್ಕೊಂಬರೋಣ, ಬನ್ನಿ ಫ್ರೆಂಡ್ಸ್. ಇದು ಕೊಡಗು ಜಿಲ್ಲೆಯ ಸುಂದರವಾದ ಮಡಿಕೇರಿಯಲ್ಲಿರುವಂತಹ ಓಂಕಾರೇಶ್ವರ ದೇವಸ್ಥಾನ. ಈ ದೇವಸ್ಥಾನವು ಶಿವನಿಗೆ ಸಮರ್ಪಿತವಾಗಿರುವಂಥದ್ದು. ಅದೇ ರೀತಿ ಮಡಿಕೇರಿಯ ಪ್ರಮುಖ ಪ್ರವಾಸಿ ತಾಣದಲ್ಲಿ ಇದೊಂದಾಗಿದೆ. ಈ ಒಂದು ದೇವಸ್ಥಾನ ಕ್ರಿಸ್ತಶಕ 1820ರಲ್ಲಿ ಕೊಡಗಿನ ರಾಜ ಲಿಂಗರಾಜೇಂದ್ರ ಅವರು ಇದನ್ನು ನಿರ್ಮಾಣ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ದೇವಾಲಯದ ಮತ್ತೊಂದು ವಿಶೇಷತೆ ಏನಂದ್ರೆ, ಇದರ ವಾಸ್ತುಶಿಲ್ಪದಲ್ಲಿ ಹಿಂದೂ, ಇಸ್ಲಾಮಿಕ್ ಮತ್ತು ಗೋತಿಕ್ ಶೈಲಿಗಳ ಸುಂದರ ಸಂಯೋಜನೆ ನೀವು ಕಾಣಬಹುದು, ಇಲ್ಲಿ ನೋಡ್ತಾ ಇರ್ಬೋದು ನೀವು. ಅದೇ ರೀತಿ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಸುಂದರವಾದ ಕೊಳ ಕೂಡ ಇದೆ, ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ಅದರ ಮಧ್ಯದಲ್ಲಿ ಇರುವ ಮಂಟಪ ಈ ಸ್ಥಳದ ಸೌಂದರ್ಯವನ್ನೇ ನೋಡಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಸುತ್ತಮುತ್ತಲಿನಲ್ಲಿ ಶಾಂತ ವಾತಾವರಣ, ಪ್ರಕೃತಿಯ ಮಧ್ಯದಲ್ಲಿ ಇರುವಂತಹ ದೇವಸ್ಥಾನ. ನಿಮ್ಗೆ ಕೂಡ ಇಲ್ಲಿ ಹೋದಾಗ ಖಂಡಿತವಾಗಿ ಮನಸ್ಸಿಗೆ ಒಂದು ನೆಮ್ಮದಿ, ಪ್ರಶಾಂತತೆ ವಾತಾವರಣ ತುಂಬುತ್ತೆ ಅಂತಾನೆ ಹೇಳ್ಬೋದು. ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ. ದೇವಸ್ಥಾನ ಅಂದ್ರೆ ಹಾಗೆಲ್ವಾ, ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಒಂದು ಪಾಸಿಟಿವ್ ವೈಬ್ಸ್ ಇದ್ದೇ ಇರುತ್ತೆ. ಅದೊಂಥರ ಪ್ರಶಾಂತತೆಯ ವಾತಾವರಣ ಕೂಡ ನಮ್ಮ ಮೈಂಡಿಗೆ ಬಂದ್ಬಿಡುತ್ತೆ. ಅದೇ ರೀತಿ ಪೌರಾಣಿಕ ಕಥೆಯ ಪ್ರಕಾರ ರಾಜರು ತಮ್ಮ ಪಾಪ ಪರಿಹಾರಕ್ಕಾಗಿ ಈ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ ಅಂತ ಹೇಳ್ತಾರೆ. ಈ ಒಂದು ದೇವಸ್ಥಾನವನ್ನು ಇಲ್ಲಿರುವಂತಹ ಈ ದೇವಸ್ಥಾನದ ಒಳಗಿರುವಂತಹ ಲಿಂಗ ಅಂದ್ರೆ, ಈ ಲಿಂಗ ದೇವಸ್ಥಾನದ ಒಂದು ಶಿವಲಿಂಗ, ಕಾಶಿಯಿಂದ ಶಿವಲಿಂಗವನ್ನು ತಂದು ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ನೀವು ಮಡಿಕೇರಿಗೆ ಬಂದ್ರೆ ಈ ಒಂದು ಸುಂದರವಾದ ಓಂಕಾರೇಶ್ವರ ದೇವಸ್ಥಾನಕ್ಕೆ ಒಂದು ಸತಿ ಭೇಟಿ ನೀಡಿ. ಇಲ್ಲಿನ ಶಾಂತವಾದ ವಾತಾವರಣ ಮತ್ತು ಸುಂದರವಾದ ದೃಶ್ಯಗಳು ನಿಮ್ಗೆ ಖಂಡಿತವಾಗಿಯೂ ಇಷ್ಟವಾಗುತ್ತೆ ಅಂತಾನೆ ಹೇಳ್ತಾ ಇದ್ದೀನಿ. ಇದು ಕೊಡಗಿನ ಸುಂದರವಾಗಿರುವಂತಹ ಪ್ರಸಿದ್ಧವಾಗಿರುವಂತಹ ಅಬೆ ಫಾಲ್ಸ್ ಅಂತಾನೆ ಹೇಳ್ಬೋದು. ಮಡಿಕೇರಿಯಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿದೆ. ಇದು ಕಾಫಿ ಮತ್ತು ಮಸಾಲೆ ತೋಟಗಳಲ್ಲಿ ಮಧ್ಯೆ ಇರುವಂತಹ ಸುಂದರವಾದ ಒಂದು ಜಲಪಾತವಾಗಿದೆ. ಮಳೆಗಾಲದಲ್ಲಿ ಇಲ್ಲಿ ನೀರಿನ ಹರಿವು ಹೆಚ್ಚಾಗಿ ಜಲಪಾತವು ಅತ್ಯಂತ ಮನೋಹರವಾಗಿ ಕಾಣುತ್ತದೆ. ಪ್ರವಾಸಿಗರು ಸುರಕ್ಷಿತವಾಗಿ ಜಲಪಾತವನ್ನು ಕೂಡ ಇಲ್ಲಿ ವೀಕ್ಷಿಸಬಹುದು ಅಂತಾನೆ ಹೇಳ್ಬೋದು. ವಿಶೇಷ ವೀಕ್ಷಣಾ ಸೇತುವೆ ಕೂಡ ಇಲ್ಲಿ ಇದೆ. ಅದೇ ರೀತಿ ಪ್ರಕೃತಿಯ ಸೌಂದರ್ಯವನ್ನು ಸವಿಯಲು ಮತ್ತು ಫೋಟೋಗಳನ್ನು ತೆಗೆಯಲು ಇದು ಅತ್ಯುತ್ತಮ ಪ್ರವಾಸಿ ತಾಣ ಅಂತಾನೆ ಹೇಳ್ಬೋದು. ನೀವು ಮಡಿಕೇರಿಗೆ ಭೇಟಿ ನೀಡಿದರೆ ಅಬ್ಬೆ ಫಾಲ್ಸ್ ಅನ್ನು ತಪ್ಪದೆ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. അങ്കൂർ വഴി വെച്ചിരുന്നല്ലോ, അതെന്തോ വരും.
ನೋಡ್ತಾ ಇರ್ಬೋದು ಹಸ್ಬೆಂಡು ಇವಾಗ ಪಾರ್ಕಿಂಗ್ ಮಾಡಿದ್ದಾರೆ. ಇಲ್ಲಿ ರೆಸಾರ್ಟಿಗೆ ಬಂದಾರೆ ಪಾರ್ಟಿಯನ್ನು ಕಟ್ಕೊಂಡು. ಇಲ್ಲೇ ಇರುವಂಥದ್ದು ಅವರು ಸ್ಟೇ ಆಗ್ತಾರೆ ರೆಸಾರ್ಟಲ್ಲಿ. ನೀವು ನೋಡ್ತಾ ಇರ್ಬೋದು ಬಹಳ ಸುಂದರವಾಗಿರುವಂತಹ ರೆಸಾರ್ಟು ಇದು. ಮತ್ತೆ ಯಾವುದೇ ಥರ ಪ್ರಮೋಷನ್ ವಿಡಿಯೋ ಅಲ್ಲ, ನಾರ್ಮಲ್ ಆಗಿ ಅವರು ಕ್ಯಾಪ್ಚರ್ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಷ್ಟೇನೆ. ಇದೊಂಥರ ಸುಂದರವಾಗಿರುವಂತಹ ರೆಸಾರ್ಟ್ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆನೂ ಕೆಲವೊಂದು ವಿಷಯಗಳನ್ನ ನಾನು ಹೇಳ್ತೀನಿ. ಇದು ಮಡಿಕೇರಿ ಸಮೀಪದಲ್ಲೇ ಇರುವಂಥದ್ದು. ಮತ್ತೆ ಇದು ಹಸಿರು ಪ್ರಕೃತಿ, ಬೆಟ್ಟ ಗುಡ್ಡಗಳ ಮಧ್ಯೆ ಇರುವಂಥದ್ದು, ಮತ್ತೆ ಕಾಫಿ ತೋಟಗಳ ನಡುವೆ ಇರುವಂತಹ ರೆಸಾರ್ಟ್ ಅಂತಾನೆ ಹೇಳ್ಬೋದು. ಇಲ್ಲಿ ಪ್ರವಾಸಕ್ಕೆ ಹೋಗೋರಿಗೆಲ್ಲ ತುಂಬಾ ಶಾಂತ ವಾತಾವರಣ ಇರುವಂಥದ್ದು, ಮತ್ತೆ ಕಣ್ಣಿಗೆ ಖುಷಿ ಕೊಡುವಂತ ವಾತಾವರಣ. ಪ್ರಕೃತಿ ಅಂದ್ರೆ ಯಾರಿಗೆ ನಾನು ಹೇಳಿದಾಗೆ ಎಲ್ಲರಿಗೂ ಇಷ್ಟವಾಗುವಂಥದ್ದೇ. ಆ ತಾಣದಲ್ಲಿರಕ್ಕೆ ಏನೋ ಒಂದು ಖುಷಿ, ಮತ್ತೆ ಇರುವವರಂತೂ ಪುಣ್ಯ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅದೇ ರೀತಿ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ಗಳಿದೆ, ಚಿಕ್ಕ ಮಕ್ಕಳಿಗೆ ಆಟ ಆಡಕ್ಕೆ ಇದೆ ಪ್ರತಿಯೊಂದು ವ್ಯವಸ್ಥೆ. ಮತ್ತೆ ಗಲ್ಫ್ ಇದೆ, ಯೋಗ ಮತ್ತು ಧ್ಯಾನ ಮತ್ತೆ ಎಲ್ಲ ತರ ಫುಡ್ಗಳು ರುಚಿಕರವಾಗಿರುವಂಥದ್ದಿದೆ. ಮಕ್ಕಳಿಗೆ ಆಟ ಆಡೋಕ್ಕೂ ಇಲ್ಲ ಏನು ಸ್ಪೆಷಾಲಿಟಿ ಎಲ್ಲ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಅದೇ ರೀತಿ ಇಲ್ಲಿ ರಾತ್ರಿ ನಿಮಗೆ ಓಪನ್ ಪ್ಲೇಸ್ ಇರುತ್ತೆ, ಬಾಲ್ಕನಿ ಎಲ್ಲ ಇರುತ್ತೆ. ರಾತ್ರಿ ಒಂಥರ ಸ್ಟಾರ್ಗಳನ್ನೆಲ್ಲ ನೋಡೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ, ತುಂಬ ಒಳ್ಳೆ ವಾತಾವರಣ ಇರುತ್ತೆ. ಅದೇ ರೀತಿ ಇಲ್ಲಿ ಕುಟುಂಬಗಳು ಅಂದರೆ ಫ್ಯಾಮಿಲಿಗಳು ಮತ್ತು ಸ್ನೇಹಿತರು ಈ ರೀತಿ ಎಲ್ಲ ಬರೋಕ್ಕೆ ಒಳ್ಳೆ ವಿಶ್ರಾಂತಿ ಪಡೆಯುವಂಥ ಪ್ಲೇಸ್ ಅಂತಲೇ ಹೇಳ್ಬೋದು. ಇದು ಒಂದು ಪ್ರವಾಸಿಗರಿಗೆ ಒಳ್ಳೆ ಪ್ಲೇಸ್ ಇಲ್ಲಿ ಸ್ಟೇ ಮಾಡೋಕ್ಕೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಪ್ರತಿಯೊಂದು ಗುಡ್ಡದ ಮೇಲೆ ಮನೆಗಳನ್ನು ಇಲ್ಲಿ ಮಾಡಿದ್ದಾರೆ ಈ ಒಂದು ರೆಸಾರ್ಟಲ್ಲಿ. ಅಂದರೆ ತುಂಬ ಚೆನ್ನಾಗಿದೆ, ಒಂದು ಸಾಂಪ್ರದಾಯಿಕ ಶೈಲಿಯಲ್ಲಿ ಇಲ್ಲಿ ಮಾಡಿರುವಂಥದ್ದು. ಇದೊಂದು ಸುಂದರ ಕ್ಯಾಟೇಜ್ ಆಗಿದೆ ಅಂತಲೇ ಹೇಳ್ಬೋದು. ಮರದ ವಿನ್ಯಾಸಗಳಲ್ಲಿ ಇದನ್ನು ಮಾಡಿರುವಂಥದ್ದು, ಮರದಿಂದ ಮಾಡಿರುವಂಥದ್ದು. ಇಲ್ಲಿ ಪ್ರಕೃತಿಗೆ ಹೊಂದ್ಕೊಂಡು ವಾತಾವರಣ ಮತ್ತು ಸುತ್ತಮುತ್ತಲಿನಲ್ಲಿ ಹಸಿರು ಮರಗಳು, ಆ ರೀತಿ ಪರಿಸರ ಮನೆಯ ವಿಶೇಷ ಆಕರ್ಷಣೆ ಆಗಿದೆ ಇಲ್ಲಿ ಅಂತಾನೆ ಹೇಳ್ಬೋದು. ಪರಿಸರ ಮಧ್ಯದಲ್ಲಿ ಇದೊಂದು ವಿಶೇಷವಾಗಿರುವಂತ ಆಕರ್ಷಣೆಯಾದ ಪ್ಲೇಸ್ ಅಂತಾನೆ ಹೇಳ್ಬೋದು. ಇಲ್ಲಿ ತಂಗುವವರಿಗೆ ಶಾಂತ ವಾತಾವರಣ ಇರುತ್ತೆ, ಮತ್ತೆ ಆರಾಮದಾಯಕ ಕೊಠಡಿಗಳಿದೆ. ಪ್ರಕೃತಿಯ ಮಧ್ಯೆ ವಿಶ್ರಾಂತಿ ಪಡೆಯುವ ಅದ್ಭುತ ಅನುಭವ ಸಿಗುತ್ತೆ. ಬೆಳಿಗ್ಗೆ ಹಕ್ಕಿಗಳದ್ದು ಕಲರವ ಮಾಮೂಲಿ, ಮತ್ತು ತಂಪಾದ ಗಾಳಿ ಬೀಸ್ತಾ ಇರುತ್ತೆ. ಮನಸ್ಸಿಗೆ ಒಂಥರ ಸಿಟಿ ಜೀವನ ನೋಡಿ ನೋಡಿ ಇಲ್ಲಿ ಒಂಥರ ಖುಷಿ ಕೊಡುವಂಥದ್ದು ಆಗಿರುತ್ತೆ. ಪ್ರಕೃತಿಯ ಮಧ್ಯ ಅಲ್ಲೆಲ್ಲ ಗಿಜಿ ಬಿಜಿ ಇರುತ್ತೆ. ಇಲ್ಲಿ ಪ್ರಶಾಂತವಾದ ವಾತಾವರಣ, ಪ್ರಕೃತಿಯ ಒಂದು ತಾಣವನ್ನು ನಾವು ಸವಿಬೇಕಂತೆ ಇಂಥ ಒಂದು ಮಡಿಕೇರಿ ಪ್ಲೇಸ್ಗಳಿಗೆಲ್ಲ ಬರಬೇಕು. ಸ್ಟೇ ಆದರೆ ಖುಷಿ ಕೊಡುವಂಥದ್ದು ಮನಸ್ಸಿಗೆ, ಮತ್ತೆ ಒಂಥರ ಮೈಂಡ್ಗೆ ಕೂಡ ಒಂಥರ ಫ್ರೆಶ್ನೆಸ್ ಸಿಗುತ್ತೆ, ಪೀಸ್ಫುಲ್ ಆಗಿರುತ್ತೆ. ಈ ಒಂದು ಕೊಡಗಿನ ಸಾಂಪ್ರದಾಯಿಕ ಮತ್ತು ಒಂದು ಆಧುನಿಕವಾಗಿರುವಂತಹ ಸೌಲಭ್ಯಗಳನ್ನು ಇಲ್ಲಿ ಈ ಒಂದು ರೆಸಾರ್ಟ್ ಅಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಒಂದು ಪ್ರಕೃತಿಯ ಮಧ್ಯೆ ಈ ಒಂದು ಗುಡ್ಡದ ಮಧ್ಯೆ ಕಟ್ಟಿರುವಂತಹ ಒಂದು ರೂಮ್ಸ್ಗಳು ತುಂಬಾ ಚೆನ್ನಾಗಿದೆ, ನೀವು ನೋಡ್ತಾ ಇರ್ಬೋದು.
ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿ ತಿಳ್ಕೊಂಡು ಇಷ್ಟ ಆಗಿದ್ರೆ ಏನು ಮಾಡಬೇಕಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.